ಎಸ್, ನಿನ್ನೆ ನಮ್ಮ RCB ರೆಡ್ ಆರ್ಮಿ ಕ್ವಾಲಿಫೈಯರ್ ಅನ್ನ ಪ್ರವೇಶ ಮಾಡಿದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಿನ್ನೆ ರಾಯಲ್ ವಿಜಯವನ್ನು ಗಳಿಸಿರುವಂಥದ್ದು, ಅದು ಕೂಡ ಪಂಜಾಬ್ ಕಿಂಗ್ಸ್ ವಿರುದ್ಧವಾಗಿ. ನಿಜಕ್ಕೂ ಈ ಒಂದು ಮ್ಯಾಚ್ ರೋಚಕ ಪಂದ್ಯ ಆಗಿತ್ತು. ಯಾಕೆ ಅಂತಂದ್ರೆ 2025 ಅಂದರೆ ಕಳೆದ ಬಾರಿಯ ಫೈನಲಿಸ್ಟ್ಗಳ ಕಾಳಗಾಗಿತ್ತು. ಅಲ್ಲಿ ನಮ್ಮ RCB ವಿಜಯ ಪತಾಕೆಯನ್ನು ಹಾರಿಸಿರುವಂಥದ್ದು. ಮ್ಯಾಚ್ ಬಗ್ಗೆ ನೋಡ್ತಾ ಹೋದರೆ ನಿನ್ನೆ ರಜತ್ ಪಾಟಿದಾರ್ ಕ್ಯಾಪ್ಟನ್, RCBಯ ಕ್ಯಾಪ್ಟನ್ ನಿನ್ನೆ ಇರಲಿಲ್ಲ, ಮಿಸ್ ಆಗಿದ್ರು. ದೊಡ್ಡ ಪ್ರಶ್ನೆ ಆಗಿತ್ತು ಪಂದ್ಯ ಆರಂಭವಾದಾಗ ಎಲ್ರಿಗೂ ಕೂಡ, ಅಥವಾ ಏನು ಮ್ಯಾಚ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಪ್ಲೇಯಿಂಗ್ 11 ಬಂದಾಗ ಆ ಒಂದು ಟೇಬಲನ್ನು ನೋಡಿದಾಗ ಯಾರಿದ್ದಾರೆ ಯಾರಿಲ್ಲ ಅನ್ನುವಂಥ ಪಟ್ಟಿಯನ್ನು ನೋಡಿದಾಗ ನಿಜಕ್ಕೂ ಕೂಡ ಎಲ್ರಿಗೂ ಶಾಕ್ ಆದಿತ್ತು. ನಿನ್ನೆ ಪಾಟಿದಾರ್ ಇಲ್ಲ, ನಿಜಕ್ಕೂ ಯಾರು ಮುನ್ನಡೆಸ್ತಾರೆ ಅನ್ನೋ ಪ್ರಶ್ನೆಗೆ ಜಿತೇಶ್ ಅನ್ನುವಂಥ ಏನೋ ಕ್ಯಾಪ್ಟನ್ಸಿ ವಹಿಸ್ಕೋತಾರೆ ಅನ್ನೋದಿತ್ತು. ಆದರೆ ಬ್ಯಾಟಿಂಗ್ ಜವಾಬ್ದಾರಿ, ಯಾಕೆ ಅಂತಂದರೆ ಪಾಟಿದಾರ್ ಬ್ಯಾಟಿಂಗಲ್ಲಿ ಏನು ಸ್ಪಿನ್ನರ್ ಇರ್ಬೋದು, ಪೇಸರ್ ಇರ್ಬೋದು, ಇಬ್ಬರಿಗೂ ಕೂಡ ದಂಡಿಸುವಂಥ ಸಾಮರ್ಥ್ಯ ಹೊಂದಿದ್ದಾರೆ. ಅವರ ಬ್ಯಾಟಿಂಗ್ ಸ್ಟೈಲೇ ತುಂಬ ಡಿಫ್ರೆಂಟ್ ಆಗಿದೆ. ಸೊ ರಜತ್ ಪಾಟಿದಾರ್ ಅಲಭ್ಯತೆ ನಿನ್ನೆ ಇತ್ತು, ಆದರೆ ಪಾಟಿದಾರ್ ಸ್ಥಾನವನ್ನು ನಿನ್ನೆ ವೆಂಕಟೇಶ್ ಅಯ್ಯರ್ ತುಂಬಿರುವಂಥದ್ದು. ಆ ನಿಟ್ಟಿನಲ್ಲಿ ನಿನ್ನೆ ಎಲ್ಲೋ ಒಂದು ಕಡೆ ಒಂದು ಒಳ್ಳೆ ಎಕ್ಸ್ಪೆರಿಮೆಂಟ್ಗೆ ಒಳಗಾದ್ವಿ ಅಂತಲೇ ಹೇಳ್ಬೋದು. ಎಸ್, ನಿನ್ನೆ ಮ್ಯಾಚ್ ಬಗ್ಗೆ ಬರೋದಾದರೆ ನಿನ್ನೆ ಟಾಸನ್ನು ಸೋತಂತಹ RCB ತಂಡ ಏನು ಬ್ಯಾಟಿಂಗಿಗೆ ಇಳಿಯುತ್ತೆ. ಪಂಜಾಬ್ ಕಿಂಗ್ಸ್ ಬಾಲಿಂಗ್ ಮಾಡುವಂಥ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಆರಂಭಿಕರಾಗಿ ಯಥಾ ಪ್ರಕಾರ ಜೇಕಬ್ ಬೆಥೆಲ್ ಹಾಗೆಯೇ ವಿರಾಟ್ ಕೊಹ್ಲಿ ಅವರು ಬರ್ತಾರೆ. ಆದರೆ ಬೆಥೆಲ್ ಮತ್ತೆ ಅದೇ ಕಳಪೆ ಫಾರ್ಮನ್ನು ಮುಂದುವರಿಸಿರುವಂಥದ್ದು. ಕೇವಲ 11 ರನ್ಗೆ ಬೆಥೆಲ್ ಆಟ ನಿನ್ನೆ ಅಂತ್ಯ ಆಗುತ್ತೆ. ಹೀಗಾಗಿ ವಿರಾಟ್ ಕೊಹ್ಲಿ ಮೇಲೆ ಮತ್ತದೇ ಜವಾಬ್ದಾರಿ. ಸೊ ಕಳೆದ ಮ್ಯಾಚಲ್ಲಿ 100 ಕೂಡ ಬಾರಿಸಿದ್ರು ವಿರಾಟ್. ಹೀಗಾಗಿ ಆರಾಮಾಗಿ ವಿರಾಟ್ ಕೊಹ್ಲಿ ಅವರು ಮತ್ತೆ ಇನ್ನಿಂಗ್ಸನ್ನು ತಗೊಂಡು ಹೋಗ್ತಾರೆ. ಬಟ್ ಲಿಟ್ಲ್ ಬಿಟ್ ಪ್ರೆಷರ್ ಅಂತೂ ಇದ್ದೇ ಇರುತ್ತೆ ಬೆಥೆಲ್ ಅವರ ವಿಕೆಟ್ ಕಳ್ಕೊಂಡಿರೋದ್ರಿಂದ. ಆದರೆ ವಿರಾಟ್ ಕೊಹ್ಲಿ ನಿನ್ನೆ ಜವಾಬ್ದಾರಿಯುತ ಇನ್ನಿಂಗ್ಸನ್ನು ಆಡ್ತಾರೆ. ಆ ಮೂಲಕ ದೇವದತ್ ಪಡಿಕ್ಕಲ್ ಜೊತೆಗೂಡಿ ವಿರಾಟ್ ಕೊಹ್ಲಿ ಒಳ್ಳೆಯ ಪಾರ್ಟ್ನರ್ಶಿಪ್ ಕೂಡ ಮಾಡ್ತಾರೆ. ಇಲ್ಲಿ ದೇವದತ್ ಪಡಿಕ್ಕಲ್ 25 ಎಸೆತಗಳನ್ನು ಎದುರಿಸಿ 45 ರನ್ನನ್ನು ಬಾರಿಸಿ 4 ಬೌಂಡ್ರಿಗಳು ಹಾಗೆ 3 ಸಿಕ್ಸರ್ ಇರುತ್ತೆ ಅವರ ಈ ಇನ್ನಿಂಗ್ಸ್ನಲ್ಲಿ. ಸೊ ದೇವದತ್ ಪಡಿಕ್ಕಲ್ ಆಟ ಅಂತ್ಯ ಆಗುತ್ತೆ. ಆ ಬಳಿಕ ಬಂದಂತಹ ವೆಂಕಟೇಶ್ ಅಯ್ಯರ್ ಆರಂಭದಲ್ಲಿ ಸ್ವಲ್ಪ ಏನೋ ಎಡುತ್ತಾರೆ, ಎಲ್ಲೊಂದು ಕಡೆ ಸ್ಟ್ರಗಲ್ ಮಾಡ್ತಾರೆ, ತುಂಬಾ ಸ್ಟ್ರಗಲ್ ಮಾಡ್ತಾರೆ. ವೆಂಕಟೇಶ್ ಅಯ್ಯರ್ ಈ ಒಂದು ಪ್ಲೇಸಲ್ಲಿ, ಅದು ಪಾಟಿದಾರ್ ಪ್ಲೇಸಲ್ಲಿ ಆಡಬೇಕು ಅಂತಂದರೆ ನಿಜಕ್ಕೂ ಕೂಡ ಒಂದು ದೊಡ್ಡ ಮಟ್ಟದ ಪ್ರೆಷರ್ ಇರುತ್ತೆ. ಸೊ ವೆಂಕಟೇಶ್ ಅಯ್ಯರ್ ಏನು ಮಾಡ್ತಾರೆ ಅಂತ. ಆದರೆ ನಿಜಕ್ಕೂ ಒಂದು ಇನ್ನಿಂಗ್ಸ್ ಮುಂದುವರಿತಾ ವೆಂಕಟೇಶ್ ಅಯ್ಯರ್ ಅವರು ಲಯಕ್ಕೆ ಬರ್ತಾರೆ. ಆ ಮೂಲಕ ವೆಂಕಟೇಶ್ ಅಯ್ಯರ್ ಒಂದು ಒಳ್ಳೆ ಇನ್ನಿಂಗ್ಸನ್ನು ನಿನ್ನೆ ಆಡ್ತಾರೆ. ಸೊ ಇಲ್ಲಿ ವಿರಾಟ್ ಕೊಹ್ಲಿ ಅವರು ನಿನ್ನೆ ಮತ್ತದೇ ಒಳ್ಳೆ ಬ್ಯಾಟಿಂಗನ್ನು ಮುಂದುವರಿಸಿ 37 ಎಸೆತಗಳನ್ನು ಎದುರಿಸಿ 58 ರನ್ನನ್ನು ಬಾರಿಸ್ತಾರೆ. ಸೊ ವಿರಾಟ್ ಅವರ ಈ ಒಂದು ಸುಂದರ ಇನ್ನಿಂಗ್ಸ್ನಲ್ಲಿ 4 ಬೌಂಡ್ರಿಗಳು ಹಾಗೆಯೇ 3 ಸಿಕ್ಸರ್ಗಳು ಒಳಗೊಂಡಿರುತ್ತೆ. ವೆಂಕಟೇಶ್ ಅಯ್ಯರ್ ಅದ್ಭುತ ಬ್ಯಾಟಿಂಗ್ ಮಾಡ್ತಾರೆ. ಎಂಡ್ವರೆಗೂ ಕೂಡ ಟಿಮ್ ಡೇವಿಡ್ ಅವರು ಬರ್ತಾರೆ ಕೊನೆ ಎಂಡಲ್ಲಿ. ಸೊ ಡೇವಿಡ್ ಅವ್ರ ಜೊತೆಗೂಡಿ ಅಲ್ಲೂ ಕೂಡ ಒಂದು ಏನು ಎಂಡಿಂಗಲ್ಲಿ ಯಾವ ರೀತಿಯಾಗಿ ಒಂದು ಒಳ್ಳೆ ಏನು ಸ್ಲಾಗ್ ಓವರ್ಗಳಲ್ಲಿ ಯಾವ ರೀತಿ ಹಿಟ್ಟಿಂಗ್ ಬೇಕು, ಡೆತ್ ಓವರ್ಸಲ್ಲಿ ಆ ರೀತಿ ಒಂದು ಒಳ್ಳೆ ಹಿಟ್ಟಿಂಗನ್ನು ಮಾಡ್ತಾರೆ. ಆದರೂ ಒಂದು ಏನು RCB ಗಳಿಸಿದಂಥ ರನ್ ನೋಡಿದ್ರೆ ಎಲ್ಲೋ ಒಂದು ಕಡೆ ಒಂದು 10-20 ರನ್ ಎಕ್ಸ್ಟ್ರಾ ಬೇಕಿತ್ತು ಅಂತ ಅನ್ನಿಸ್ತು. 19ನೇ ಓವರಲ್ಲಿ ಎಸ್ಪೆಷಲಿ ರನ್ ಸ್ವಲ್ಪ ಕಡಿಮೆ ಬಂತು. ಆದರೂ ಕೂಡ ವೆಂಕಟೇಶ್ ಅಯ್ಯರ್ ಅವರು 40 ಎಸೆತವನ್ನು ಎದುರಿಸಿ 73 ರನ್ನನ್ನು ಗಳಿಸಿದರೆ 8 ಬೌಂಡ್ರಿಗಳನ್ನು ಬಾರಿಸ್ತಾರೆ. ಹಾಗೆ 4 ಮನಮೋಹಕ ಸಿಕ್ಸರ್ಗಳು ಇರುತ್ತೆ ಇದರಲ್ಲಿ. ಹಾಗೆ ಟಿಮ್ ಡೇವಿಡ್ 12 ಬಾಲ್ 28 ರನ್ಗಳು, 2 ಸಿಕ್ಸರ್ ಹಾಗೆಯೇ 2 ಬೌಂಡ್ರಿ. ಇದಿಷ್ಟು RCB ಬ್ಯಾಟಿಂಗ್ ಆಗಿತ್ತು. 222 ರನ್ಗಳನ್ನು ಕಲೆ ಹಾಕ್ತಾರೆ ಅಂತಿಮವಾಗಿ. ಇಲ್ಲಿ ಹರ್ಪ್ರೀತ್ ಬ್ರಾರ್ ಏನು ಪಂಜಾಬ್ ಕಿಂಗ್ಸ್ನ ಬಾಲರ್ 4 ಓವರ್ಗಳನ್ನು ಎಸೆದು 35 ರನ್ ನೀಡಿ 2 ವಿಕೆಟನ್ನು ಪಡ್ಕೋತಾರೆ. ಅದು ಬಿಟ್ಟರೆ ಚಹಲ್ ಅವರು, ಯಜ್ವೇಂದ್ರ ಚಹಲ್ ಅವರು ವಿರಾಟ್ ಕೊಹ್ಲಿ ಅವರ ವಿಕೆಟನ್ನು ಪಡ್ಕೋತಾರೆ, 1 ವಿಕೆಟ್. ಹಾಗೆಯೇ ಹರ್ಷದೀಪ್ ಸಿಂಗ್ ಅವರು ಕೂಡ 1 ವಿಕೆಟನ್ನು ಪಡ್ಕೋತಾರೆ. ಹೀಗಾಗಿ ಪಂಜಾಬ್ ಕಿಂಗ್ಸ್ ಎಲ್ಲೋ ಒಂದು ಕಡೆ ಪ್ರೆಷರಲ್ಲೇ ಬ್ಯಾಟಿಂಗ್ ಇಳಿತಿದೆ. ಪಂಜಾಬ್ ಕಿಂಗ್ಗೆ ಇನ್ನೊಂದು ಮೈನಸ್ ಅಂತಂದರೆ ಸತತವಾಗಿ 6 ಮ್ಯಾಚನ್ನು ಗೆದ್ದು ಏನು ಸ್ಟಾರ್ಟಿಂಗ್ ಫಸ್ಟ್ ಹಾಫಲ್ಲಿ ಒಂದು ಪಂದ್ಯ ಟೈ ಆಗಿರುತ್ತೆ. ಒಂದು ಅದ್ಭುತವಾದಂಥ ಲೈನ್ ಆ್ಯಂಡ್ ಲೆಂತಲ್ಲಿ ಪಂಜಾಬ್ ಕಾಣಿಸ್ಕೊಳ್ತಾರೆ. ಆದರೆ ಬ್ಯಾಕ್ ಟು ಬ್ಯಾಕ್ 5 ಮ್ಯಾಚನ್ನು ಪಂಜಾಬ್ ಸೋತ್ಕೊಂಡ್ಬರ್ತಾರೆ. ನಿನ್ನೆ RCB ವಿರುದ್ಧ ಆಡುವಾಗ, ಅದು ಕೂಡ RCB ಚಾಂಪಿಯನ್ ಟೀಮ್, ಕಳೆದ ಬಾರಿ ಚಾಂಪಿಯನ್ ಕೂಡ. ಸೊ ನಿನ್ನೆ ಪ್ರೆಷರಲ್ಲೇ ಆಡಿದರು, ಮತ್ತೆ ಇನ್ನೊಂದು ಸೋಲು. ಅಲ್ಲಿಗೆ ಬ್ಯಾಕ್ ಟು ಬ್ಯಾಕ್ ಈ ಒಂದು ಸೀರೀಸ್ ಮುಂದುವರಿತಾ ಇದೆ. 6 ಪಂದ್ಯವನ್ನು
ಈಗ ಕಂಟಿನ್ಯೂಸ್ ಆಗಿ ಆನ್ ಸ್ಟ್ರೀಕ್ ಪಂಜಾಬ್ ಸೋತಿರುವಂಥದ್ದು. ಅದರಲ್ಲೂ ಇನ್ನೊಂದು ಗಮನಿಸಬೇಕು, ಪಂಜಾಬ್ ಅವರು ಯಾವತ್ತೂ ಏನು RCB ವಿರುದ್ಧವಾಗಿ ಒಂದು ಟ್ವೀಟನ್ನು ಮಾಡ್ತಾರೆ ವ್ಯಂಗ್ಯವಾಗಿ, 49 ಅಂತ, 49ಕ್ಕೆ 0 ನೋ ಲಾಸ್ ಅಂತ. ಅವತ್ತಿಂದ ಪಂಜಾಬ್ಗೆ ಯಾಕೋ ಕಂಟಕ ಎದುರಾಗಿದೆ ಅಂತ ಅನಿಸುತ್ತೆ. ಅವತ್ತಿಂದ ಶನಿ ಹೆಗಲೇರಿ ಕೂತಿದೆ. ಸೊ ಇನ್ನು ಪಂಜಾಬ್ ಬ್ಯಾಟಿಂಗ್ ಬಗ್ಗೆ ಬರೋದಾದರೆ, ಆರಂಭದಲ್ಲೇ ಪ್ರಿಯಾಂಶ್ ಆರ್ಯ ಅವರಿಗೆ ಭುವನೇಶ್ವರ್ ಕುಮಾರ್ ಪೆವಿಲಿಯನ್ ದಾರಿ ತೋರಿಸ್ತಾರೆ. ಫಸ್ಟ್ ಓವರಲ್ಲೇ ಭುವಿ ಮಿಂಚ್ತಾರೆ. ಹಾಗೆಯೇ ಪ್ರಭ್ಸಿಮ್ರಾನ್ ಸಿಂಗ್ ಅವರು ಕೂಡ ಕೇವಲ 2 ರನ್ಗೆ ವಿಕೆಟನ್ನು ಒಪ್ಪಿಸ್ತಾರೆ. ಇಲ್ಲಿ ಕಾಪರ್ ಕೂನಲಿ ಮತ್ತು ಮಾರ್ಕಸ್ ಸ್ಟೋಯ್ನಿಸ್ ಅವರು ಸ್ವಲ್ಪ ಮಟ್ಟಿಗೆ ಬ್ಯಾಟಿಂಗ್ ಚೇತರಿಕೆಯನ್ನು ಕಾಣಿಸ್ಕೊಳ್ತಾರೆ. ಇಲ್ಲಿ ಸೂರ್ಯಾನ್ ಶೆಡ್ಗೆ ಕೂಡ ಒಂದು ರೇಂಜಿಗೆ ಬ್ಯಾಟಿಂಗನ್ನು ಮಾಡ್ತಾರೆ. ಅಂತಿಮವಾಗಿ ಶಶಾಂಕ್ ಸಿಂಗ್ ನಮ್ಮನ್ನು ಸ್ವಲ್ಪ ಕಾಡ್ತಾರೆ. ನೀವು 2025ರ ಫೈನಲನ್ನು ನೋಡೋದಾದ್ರೂ ಕೂಡ ಅಲ್ಲೂ ಹೀಗೆ ಆಗಿತ್ತು. ಶಶಾಂಕ್ ಸಿಂಗ್ ಅವರೇ ಒಂದು ಸ್ವಲ್ಪ RCBಗೆ ಕಾಡಿದ್ರು ಎಂಡ್ವರೆಗೂ ಕೂಡ. ಅಂತಿಮವಾಗಿ ಏನು RCB ಇಲ್ಲಿ ಬಾಲಿಂಗಲ್ಲಿ ಮತ್ತೆ ಮಿಂಚಿರುವಂಥದ್ದು ಅಂತಂದರೆ ಅದು ಭುವನೇಶ್ವರ್ ಕುಮಾರ್ ಅವರು. ಭುವನೇಶ್ವರ್ ಕುಮಾರ್ ತಮ್ಮ ಓವರ್ನಲ್ಲಿ 4 ಓವರನ್ನು ಎಸೆದು 38 ರನ್ ನೀಡಿ 2 ವಿಕೆಟನ್ನು ಪಡ್ಕೊಳ್ತಾರೆ. ಹೇಜಲ್ವುಡ್ ಯಾಕೋ ಅಂಥ ಪರಿಣಾಮಕಾರಿಯಾದಂಥ ಬಾಲಿಂಗ್ ಮಾಡ್ತಾ ಇಲ್ಲ, ಆದರೂ ಪರವಾಗಿಲ್ಲ, ನೀನೇ ಒಂದು ವಿಕೆಟನ್ನು ತಗೋತಾರೆ. ಸೊ ಹೇಜಲ್ವುಡ್ 4 ಓವರ್ 36ಕ್ಕೆ 1. ಹಾಗೆ ನೋಡೋಕೆ ಹೋದರೆ ನಿನ್ನೆ ಇನ್ನೊಬ್ಬ ಬಾಲರ್ ಮಿಂಚಿರುವಂಥದ್ದು ರಸೀಕ್ ಸಲಾಮ್ದಾರ್ 4 ಓವರನ್ನು ಎಸೆದು 36 ರನ್ನನ್ನು ನೀಡಿ 3 ಪ್ರಮುಖ ವಿಕೆಟನ್ನು ಪಡ್ಕೊಳ್ತಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ನಿನ್ನೆ RCB ಬ್ಯಾಟಿಂಗ್ ಹಾಗೂ ಬಾಲಿಂಗ್ ಎರಡರಲ್ಲೂ ಕೂಡ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಮಾಡಿರುವಂಥದ್ದು. ಹೀಗಾಗಿ ಪಂಜಾಬ್ ವಿರುದ್ಧವಾಗಿ ಮತ್ತೊಂದು ಜಯವನ್ನು ಸಾಧಿಸಿರುವಂಥದ್ದು. ಈ ನಿಟ್ಟಿನಲ್ಲಿ ನೋಡ್ತಾ ಹೋದರೆ ಪಂಜಾಬ್ಗೆ ಎಲ್ಲೋ ಒಂದು ಕಡೆ ಈ ಬಾರಿಯ IPL ರೇಸ್ ಅಂದರೆ ಏನು ಕ್ವಾಲಿಫೈರ್ಗೆ ಹೋಗುವಂಥ ಚಾನ್ಸಸ್ ಇಲ್ಲ. ಇಲ್ಲಿಗೆ ಅವರ ಕತೆ ಅಂತ್ಯವಾಗುವಂಥ ಸಾಧ್ಯತೆ ಇದೆ. ಯಾಕೆಂದರೆ 13 ಏನು ಅವ್ರದ್ದು ಪಾಯಿಂಟ್ಸ್ ಆಗಿರುವಂಥದ್ದು. ಇನ್ನು ಒಂದು ಪಂದ್ಯ ಇದೆ. ಒಂದು ವೇಳೆ ನೆಕ್ಸ್ಟ್ ಪಂದ್ಯ ಗೆದ್ರೂ ಕೂಡ 15 ಆಗುತ್ತೆ ಪಾಯಿಂಟ್ಸು. ಸೊ ಎಲ್ಲೋ ಒಂದು ಕಡೆ ಡೌಟ್ ಅಂತ ಅನ್ನಿಸ್ತಾ ಇದೆ. ಕಾದು ನೋಡಬೇಕು ಏನಾಗುತ್ತೆ ಅಂತ. ಹಾಗೆಯೇ ಆರೆಂಜ್ ಕ್ಯಾಪ್ ರೇಸನ್ನು ನೋಡೋದಾದರೆ ಸಾಯಿ ಸುದರ್ಶನ್ ಅವರು 13 ಮ್ಯಾಚಲ್ಲಿ 554 ರನ್ ಗಳಿಸಿದರೆ, ಶುಭ್ಮನ್ ಗಿಲ್ ಅವರು 12 ಮ್ಯಾಚಲ್ಲಿ 552 ರನ್ನನ್ನು ಬಾರಿಸಿದ್ದಾರೆ. ಇನ್ನು ವಿರಾಟ್ ಕೊಹ್ಲಿ ಅವರು 13 ಮ್ಯಾಚಲ್ಲಿ 542 ರನ್ನನ್ನು ಕಲೆ ಹಾಕೋದ್ರ ಜೊತೆಲಿ ಟಾಪ್ 3ಯಲ್ಲಿ ಕಾಣಿಸ್ಕೊಳ್ತಾರೆ. ನಿನ್ನೆ ಒಂದು ಸೆಂಚುರಿ ಮಿಸ್ ಆಯ್ತು ಅಂತ ಅನ್ಸುತ್ತೆ, ಆದರೂ ಕೂಡ ವಿರಾಟ್ ಅದ್ಭುತವಾದಂಥ ಬ್ಯಾಟಿಂಗ್ ಮಾಡಿರೋದು. ಸೊ ಆ ನಿಟ್ಟಿನಲ್ಲಿ ಟಾಪ್ 3ಯಲ್ಲಿದ್ದಾರೆ. ಪರ್ಪಲ್ ಕ್ಯಾಪ್ ರೇಸಲ್ಲಿ ನಮ್ಮ ಭುವನೇಶ್ವರ್ ಕುಮಾರ್ ಅವರು 13 ಮ್ಯಾಚಲ್ಲಿ 24 ವಿಕೆಟ್ಗಳನ್ನು ಕಲೆ ಹಾಕೋದ್ರ ಜೊತೆಲಿ ಆ ಟಾಪನ್ನು ಹಾಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಕಗಿಸೋ ರಬಾಡ ಸೆಕೆಂಡ್ ಪ್ಲೇಸಲ್ಲಿ ಇದ್ದಾರೆ. 13 ಮ್ಯಾಚಲ್ಲಿ 21 ವಿಕೆಟನ್ನು ತಗೊಂಡಿದ್ದಾರೆ. ಹಾಗೆಯೇ ಅನ್ಶುಲ್ ಕಾಂಬೋಜ್ 12 ಮ್ಯಾಚಲ್ಲಿ 19 ವಿಕೆಟ್ಗಳನ್ನು ಪಡ್ಕೊಂಡಿದ್ದಾರೆ. ಸೊ ಈ ಆರೆಂಜ್ ಕ್ಯಾಪ್ ಮತ್ತು ಪರ್ಪಲ್ ಕ್ಯಾಪ್ ರೇಸನ್ನು ನೋಡಿದ್ರೂ ಕೂಡ ಇಲ್ಲಿ ಕೂಡ RCB ಡಾಮಿನೇಟ್ ಮಾಡ್ತಾ ಇದ್ದಾರೆ. ಸೊ ವಿರಾಟ್ ಕೊಹ್ಲಿ 3ನೇ ಪ್ಲೇಸಲ್ಲಿ ಇದ್ರೂ ಕೂಡ ಜಾಸ್ತಿ ಅಂತರ ಇಲ್ಲ ಅವ್ರಿಗೂ ಕೂಡ, ಮತ್ತು ಅವ್ರಿಗೂ ಹಾಗೆಯೇ ಟಾಪ್ 1ಅಲ್ಲಿರೋರಿಗೂ ಕೂಡ. ಈ ನಿಟ್ಟಿನಲ್ಲಿ ಭುವನೇಶ್ವರ್ ಕುಮಾರ್ ಅಂತೂ ಕಂಟಿನ್ಯೂಸ್ ಆಗಿ ಟಾಪ್ ಪ್ಲೇಸನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಕಾದು ನೋಡಬೇಕು. RCB ಇನ್ನೊಂದು ಮ್ಯಾಚನ್ನು ಗೆಲ್ತು ಅಂತಂದರೆ ಅವರ ಏನು ಪಾಯಿಂಟ್ಸ್ 20 ಆಗುತ್ತೆ. 20 ಪಾಯಿಂಟ್ಸ್ಗಳ ಜೊತೆಲಿ ಟಾಪನ್ನು ಮೇಂಟೈನ್ ಮಾಡ್ಕೊಂಡು, ಅಂದರೆ ಟಾಪ್ 1 ಪ್ಲೇಸನ್ನು ಮೇಂಟೈನ್ ಮಾಡಿಕೊಂಡು ಆರಾಮಾಗಿ ಕ್ವಾಲಿಫೈಯರನ್ನು ಆಡ್ತಾರೆ. ಇದೀಗ ಇನ್ನೊಂದು ಖುಷಿಯ ವಿಚಾರ ಅಂತಂದರೆ ನಮ್ಮ RCB ಅಂತೂ ಇಂತೂ ಈ ಬಾರಿಯ ಏನು ಟೂರ್ನಿಯಲ್ಲಿ ಮೊದಲ ತಂಡವಾಗಿ ಕ್ವಾಲಿಫೈಯರ್ಗೆ ಲಗ್ಗೆಟ್ಟಿದೆ. ಅಂದರೆ ಆಲ್ಮೋಸ್ಟ್ 16 ಪಾಯಿಂಟ್ಸ್ ಸಿಕ್ಕರೆ ಆಲ್ಮೋಸ್ಟ್ ಕ್ವಾಲಿಫೈ ಆದಂಗೆ. ಆದರೆ ನಿನ್ನೆ ಅಧಿಕೃತವಾಗಿ ಕ್ವಾಲಿಫೈ ಆಗಿರೋದು. ಸೊ ಕಾದು ನೋಡಬೇಕು, ಇನ್ನೊಂದು ಕಪ್ಪನ್ನು ನಮ್ಮ RCB ಜಯಿಸ್ತಾರ ಏನಾಗುತ್ತೆ ಅನ್ನೋದನ್ನು ಇನ್ನೇನು ಸ್ವಲ್ಪ ದಿನಗಳಲ್ಲಿ ಎಲ್ಲ ಚಿತ್ರಣ ಕೂಡ ಬಯಲಾಗುತ್ತೆ. ಇದಿಷ್ಟು ಈ ಕ್ಷಣದ ಅಪ್ಡೇಟ್. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.